ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪಂಚಮಸಾಲಿ ಪೀಠಗಳ ವಿವಾದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹುಬ್ಬಳ್ಳಿಯಲ್ಲಿ ಪಂಚಮಸಾಲಿ ಮುಖಂಡರು ಸಭೆಯನ್ನ ನಡೆಸಿದ್ದಾರೆ. ಹರಿಹರ ಪೀಠ ಮತ್ತು ಕೂಡಲ ಸಂಗಮ ಪೀಠದ ಮುಖಂಡರ ಸಭೆಯಲ್ಲಿ 2 ಪೀಠಗಳ ಟ್ರಸ್ಟ್ ಮುಖಂಡರು ಭಾಗಿಯಾಗಿರೋದು. ಹರಿಹರ ಪಂಚಮಸಾಲಿ ಪೀಠದ ವಿವಾದದ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ. ವಚನಾನಂದ ಸ್ವಾಮೀಜಿ ಪರ ಭಕ್ತರು ಭಾಗಿಯಾಗಿ ಭಿನ್ನಾಭಿಪ್ರಾಯ ನಿವಾರಿಸೋ ಬಗ್ಗೆ ಚರ್ಚೆ ಆಗಿದೆ. ಈ ಸಂದರ್ಭದಲ್ಲಿ ಗದ್ದಲವೂ ಕೂಡ ಉಂಟಾಗಿದೆ. ವಚನಾನಂದ ಶ್ರೀಗಳ ಭಕ್ತರು ಮತ್ತು ಟ್ರಸ್ಟ್ನವರ ಮಧ್ಯೆ ಮತ್ತೆ ಗಲಾಟೆ ಆಗಿದೆ ನೋಡಿ. ಶಾಸಕ ಅರವಿಂದ ಬೆಲ್ಲದ್, ಬಸನಗೌಡ ಪಾಟೀಲ್ ಯತ್ನಾಳ್, ಮಾಜಿ ಸಚಿವ ಮುರುಗೇಶ್ ನಿರಾಣಿ, ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ, ಮಾಜಿ ಸಚಿವ ಸಿಸಿ ಪಾಟೀಲ್ ಸೇರಿದಂತೆ ಹಲವು ಮುಖಂಡರು ಭಾಗಿಯಾಗಿದ್ರು. ಸೊ ಈ ಸಂದರ್ಭದಲ್ಲಿ ಮತ್ತೆ ಗಲಾಟೆ ಆಗಿದೆ. ಒಂದು ಕಡೆ ಹರಿಹರ ಪೀಠ, ಮತ್ತೊಂದು ಕಡೆ ಕೂಡಲ ಸಂಗಮ ಪೀಠ. ಇಬ್ಬರು ಸ್ವಾಮೀಜಿಗಳ ಮೇಲೆ ಆರೋಪಗಳು, ಇಬ್ಬರು ಸ್ವಾಮೀಜಿಗಳ ವಿರುದ್ಧ ಅದೇ ಸಮುದಾಯದ ಒಂದು ಭಕ್ತ ಸಮೂಹ ನಿಂತ್ಕೊಂಡಿದೆ. ಸೊ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡುವ ಸಲುವಾಗಿ ಇವತ್ತು ಹುಬ್ಬಳ್ಳಿಯಲ್ಲಿ ಒಂದು ಸಭೆ ಆಗಿದೆ. ಪಂಚಮಸಾಲಿ ಮುಖಂಡರ ಸಭೆ, ಹರಿಹರ ಪೀಠ ಮತ್ತು ಕೂಡಲ ಸಂಗಮ ಪೀಠದ ಮುಖಂಡರ ಸಭೆಯಲ್ಲಿ 2 ಪೀಠಗಳ ಟ್ರಸ್ಟ್ನ ಮುಖಂಡರು ಭಾಗಿಯಾಗಿದ್ರು. ಹರಿಹರ ಪಂಚಮಸಾಲಿ ಪೀಠದ ವಿವಾದದ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ. ವಚನಾನಂದ ಸ್ವಾಮೀಜಿ ಪರವಾಗಿ ಭಕ್ತರು ಭಾಗಿಯಾಗಿದ್ರು. ಭಿನ್ನಾಭಿಪ್ರಾಯ ನಿವಾರಿಸುವ ಬಗ್ಗೆ ಚರ್ಚೆ ಮಾಡುವಂತಹ ಸಂದರ್ಭದಲ್ಲಿ ವಚನಾನಂದ ಶ್ರೀಗಳ ಭಕ್ತರು ಮತ್ತು ಟ್ರಸ್ಟ್ನವರ ಮಧ್ಯೆ ಗಲಾಟೆ ಆಗೋಗ್ಬಿಟ್ಟಿದೆ. ಈ ಸಂದರ್ಭದಲ್ಲಿ ಶಾಸಕ ಅರವಿಂದ ಬೆಲ್ಲದವರಿದ್ರು, ಬಸನಗೌಡ ಪಾಟೀಲ್ ಯತ್ನಾಳ್ ಇದ್ರು, ಮಾಜಿ ಸಚಿವ ಮುರುಗೇಶ್ ನಿರಾಣಿ ಅವರು, ಜೊತೆಗೆ ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ, ಮಾಜಿ ಸಚಿವ ಸಿಸಿ ಪಾಟೀಲ್ ಸೇರಿದಂತೆ ಹಲವು ಮುಖಂಡರು ಕೂಡ ಭಾಗಿಯಾಗಿದ್ದರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಹುಬ್ಬಳ್ಳಿ ರಿಪೋರ್ಟರ್ ಮಲ್ಲಿಕ್ ಸಂಪರ್ಕದಲ್ಲಿದ್ದಾರೆ. ಮಲ್ಲಿಕ್, ಏನಾಯ್ತು? ಈ ಸಂದರ್ಭದಲ್ಲೂ ಕೂಡ ಗಲಾಟೆ ಮಾಡ್ಕೊಂಡ್ರು ಅಂತ ಕೇಳ್ಪಟ್ವಿ. ಎಸ್ ರಾಮ್, ಈ ದಿನ ಹುಬ್ಬಳ್ಳಿಯ ಖಾಸಗಿ ಹೋಟೆಲ್ನಲ್ಲಿ ಅನೇಕ ಮುಖಂಡರು ಇವತ್ತು ಒಂದು ಸಭೆಯನ್ನ ನಡೆಸಿದ್ರು. ಸಭೆಯ ಸಂದರ್ಭದಲ್ಲಿ ಹರಿಹರ ಪಂಚಮಸಾಲಿ ಪೀಠದ ಪರ ಮತ್ತು ವಿರೋಧದ ಗುಂಪುಗಳಿದ್ದು, ಅದು ಮಾತುಕತೆ ನಡೆತಕ್ಕಂತ ಸಂದರ್ಭದಲ್ಲಿ ಒಂದು ವಿವಾದ ಮತ್ತೆ ಭುಗಿಲೆದ್ದಿದೆ. ಒಬ್ರಿಗೊಬ್ರು ಗಲಾಟೆ ಮಾಡ್ಕೊಂಡ್ರು ಮತ್ತು ಜೋರು ಬಾಯ್ ಮಾಡಿದ್ರು ಅಂತ ಕೂಡ ಹೇಳಲಾಗ್ತಿದೆ. ಅಂದ್ರೆ ಸ್ವಾಮೀಜಿ ಪರವಾಗಿ ಇರತಕ್ಕಂತ ಭಕ್ತರು ಮತ್ತು ಪೀಠದ ಟ್ರಸ್ಟ್ ಇತ್ತು, ಟ್ರಸ್ಟ್ ನಲ್ಲಿ ಪರವಾಗಿದ್ದಂತವ್ರು ಒಬ್ಬರ ಮೇಲೆ ಒಬ್ಬ ಆರೋಪನ ಮಾಡ್ತಿದ್ರು. ಈ ಸಂದರ್ಭದಲ್ಲಿ ಮತ್ತೆ ಹಿರಿಯರಾದಂತ ನಿರಾಣಿ ಆಗಿರ್ಬೋದು ಮತ್ತೆ ಕಡಾಡಿ ಅವರೆಲ್ಲರನ್ನು ಸಮಾಧಾನ ಪಡಿಸಿ ಮತ್ತೆ ಸಭೆಯನ್ನ ಮುಂದುವರಿಸಿದ್ರು. ಇತ್ತೀಚೆಗೆ ಬೆಳವಣಿಗೆ ಆಯ್ತು. ಪ್ರಮುಖವಾಗಿ ಇಬ್ಬರು ಸ್ವಾಮೀಜಿಗಳ ವಿಚಾರದಲ್ಲಿ ಪಂಚಮಸಾಲಿ ಪೀಠದಿಂದ ಇದೆಲ್ಲವನ್ನ ಒಂದ್ ಸ್ವಲ್ಪ ನಿವಾರಿಸಬೇಕು. ಸಮಾಜದ ಹಿತದೃಷ್ಟಿಯಿಂದ ಮುಂದೆ ಯಾವ ರೀತಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಬೇಕು ಮತ್ತು ಯಾವ ರೀತಿ ರೂಪುರೇಷೆಗಳಿರ್ಬೇಕು, ಸಮಾಜದ ಏಳಿಗಾಗಿ ಏನೆಲ್ಲ ಮಾಡ್ಬೋದು ಎನ್ನುವ ಕುರಿತು ಒಂದು ಆತ್ಮಾವಲೋಕನ ರೀತಿಯ ಸಭೆಯನ್ನ ಇವತ್ತಿನ ದಿನ ಅಂತ ಹೇಳ್ಬೋದು. ಮುಂದಿನ ದಿನಗಳಲ್ಲಿ ಒಂದು ಸಮಾಜದ ವತಿಯಿಂದ ಮತ್ತು ಸ್ವಾಮೀಜಿಗಳ ವತಿಯಿಂದ ಯಾವ ರೀತಿ ರೂಪುರೇಷೆಗಳಿರ್ಬೇಕು ಅನ್ನೋದು ಪ್ರಮುಖವಾಗಿ ಇವತ್ತಿನ ಸಭೆಯ ಒಂದು ಮಾನದಂಡ ಅಂತ ಹೇಳಿದ್ರು. ಆದ್ರೆ ಇನ್ನೂವರೆಗೂ ಸಭೆ ಮುಗಿದಿಲ್ಲ. ಸಭೆ ಮುಗಿದ ಮೇಲೆ ಏನ್ ಹೇಳ್ತಾರೆ ಪತ್ರಿಕಾಗೋಷ್ಠಿಯಲ್ಲಿ ಅನ್ನೋದನ್ನು ಕೂಡ ಕಾದ್ ನೋಡ್ಬೇಕಾಗತ್ತೆ. ಯಾವ ತೀರ್ಮಾನಕ್ಕೆ ಮುಖಂಡರು ಬಂದಿದ್ದಾರೆ ಅನ್ನೋದನ್ನು ಕೂಡ ತಿಳ್ಕೊಬೇಕಾಗತ್ತೆ. ರಾಮ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.